ಹುಕ್ಕೇರಿಯ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಕಚೇರಿಯಲ್ಲಿ ದಲಿತ ಮುಖಂಡರು ಮಾಡಿರುವ ಪತ್ರಿಕಾಗೋಷ್ಠಿ. ಸಮಾಜಕ್ಕೆ ಅನ್ಯಾಯವಾಗದಾಗ ಧ್ವನಿ ಎತ್ತಲಿಲ್ಲ. ಈಗ ಎಸಿ ರೂಮ್ನಲ್ಲಿ ಪತ್ರಿಕಾಗೋಷ್ಠಿ. ದಲಿತ ಮುಖಂಡರ ಆಕ್ರೋಶ. ಹುಕ್ಕೇರಿ ತಾಲೂಕಿನ ಒಂದು ಗ್ರಾಮದಲ್ಲಿ ರಕ್ತ ಕ್ರಾಂತಿಯಾದಾಗ ಯಾರೂ ಧ್ವನಿ ಎತ್ತಲಿಲ್ಲ. ಆದರೆ ಸಮಾಜಕ್ಕಾಗಿ ಹೋರಾಟ ಮಾಡುವ ನಾಯಕರ ಬಗ್ಗೆ ಮಾತನಾಡಲು ಎಸಿ ರೂಮ್ನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತೀರಿ ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಹುಕ್ಕೇರಿ ಘಟಕದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಮಹಾಸಭಾ ಕಚೇರಿಯಲ್ಲಿ ಮಾತನಾಡಿದ ಮುಖಂಡರು, ಒಬ್ಬ ನಾಯಕನನ್ನ ಸ್ವಯಂ ಘೋಷಿತ ನಾಯಕ ಎನ್ನುತ್ತೀರಿ, ಆದರೆ ಅವರು ಕೆಳಮಟ್ಟದಿಂದ ಬೆಳೆದು ಕಾಂಗ್ರೆಸ್ ಪ್ರಚಾರ ಸಮಿತಿ ಸದಸ್ಯರ ಸ್ಥಾನ, ಜಿಲ್ಲಾ ಛಲವಾದಿ ಅಧ್ಯಕ್ಷರ ಸ್ಥಾನ ಪಡೆದಿದ್ದಾರೆ. ಸಾಕಷ್ಟು ಹೋರಾಟ ಮಾಡಿದ್ದಾರೆ ಎಂದರು. ರಕ್ತ ಕ್ರಾಂತಿ ವೇಳೆ ಎಲ್ಲಿ ಹೋಗಿದ್ದೀರಿ? ಹುಕ್ಕೇರಿ ತಾಲೂಕಿನ ಗ್ರಾಮವೊಂದರಲ್ಲಿ ರಕ್ತ ಕ್ರಾಂತಿ ಆದಾಗ 12 ಮಂದಿ ಇದ್ದಾಗ ದಲಿತ ಮುಖಂಡರು ಯಾರೂ ಧ್ವನಿ ಎತ್ತಲಿಲ್ಲ. ನಮ್ಮ ಸಮಾಜದ 500 ಕುಟುಂಬಗಳಿವೆ. ಸ್ಮಶಾನದ ಭೂಮಿ ಇಲ್ಲ. ಸರ್ಕಾರಿ ಮೀಸಲು ಜಾಗವನ್ನು ಕೊಡುತ್ತಿಲ್ಲ. ಮಂತ್ರಿಗಳ ಮನೆ ಬಾಗಿಲು, ಸ್ಥಳೀಯ ಶಾಸಕರ ಮನೆಗೆ ಹೋದೆವು. ರಾಷ್ಟ್ರೀಯ ಸುದ್ದಿ, ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಯಿತು. ಪಬ್ಲಿಕ್ ಟಿವಿ ರಂಗನಾಥ್ ಬಳಿ ಹೋದರೂ ಯಾರೂ ಬರಲಿಲ್ಲ ಎಂದು ಕಿಡಿಕಾರಿದರು. ದಲಿತ ಬಾಂಧವರೇ ಕಿತ್ತಾಡಿ ದೊಡ್ಡ ನಾಯಕರನ್ನು ಹಂಚಿಕೊಳ್ಳಬೇಡಿ. ದಲಿತ ಮುಖಂಡರು ತಮ್ಮ ಒಳಿತಿಗಾಗಿ ಮಾತ್ರ ಕೆಲಸ ಮಾಡ್ತಾರೆ ಎಂದು ಆರೋಪಿಸಿದರು. ಹುಕ್ಕೇರಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಹುಕ್ಕೇರಿ ಘಟಕ ಬಸವರಾಜ್ ಕಲ್ಲಪ್ಪದಿ ಕೂಡ ನಾ ಮಾತಾಡೋದು ಕಾರ್ಯಕರ್ತ. ಏನಾಗಿದೆ ಅಂದ್ರೆ ನಿನ್ನೆ ಒಂದು ಪ್ರಸ್ಪೀಕರಣ ಮಾಡ್ತೀರಿ ಎಲ್ಲ ದಲಿತ ಮುಖಂಡರು. ಏನು ಮಾಡ್ತೀರಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ರಾಶಿಂಗಿ ಅವ್ರನ್ನ ಸ್ವಯಂ ಘೋಷಿತ ನಾಯಕ ಎಂದು ನೀವು ಪ್ರಸ್ಪೀಕರಣ ಮಾಡ್ತೀರಿ. ಆ ಸ್ವಯಂ ಘೋಷಿತ ಛಲವಾದಿ ನಾಯಕ ಹೆಂಗೆ ಆಗ್ತಾರ ಅವರ, ನೀವು ಅದಕ್ಕೆ ಉತ್ತರ ಕೊಡಬೇಕು. ಯಾಕಂದ್ರೆ ನಮಗದ ತಾಲೂಕು ಹುಕ್ಕೇರಿ ನಮ್ಮಲ್ಲಿ ಆಫೀಸು ಕೂಡ ಮಾಡಿಬಿಟ್ಟಿದ್ದಾರೆ. ಅವ್ರ ಛಲವಾದಿ ಆಫೀಸನ್ನು ಮಾಡಿಕೊಟ್ಟಂತ ಇಲ್ಲೂ ಹಲವಾರು ಕಾರ್ಯಕರ್ತದಾರ, ಸಾವಿರಾರು ಕಾರ್ಯಕರ್ತದಾರ. ಅವರ ಬೆನ್ನಿಗಿಂದ ಅವರ ಈಗಿಂದ ಬೆಳೆದಂಥ ವ್ಯಕ್ತಿ ಅಲ್ಲ. ಅವರ ಭಾಳ ಸುಮಾರು ವರ್ಷಗಳಿಂದ ಅವರ ಕೊಡುಗೆ ಭಾಳ ಐತಿ. ಅಂಥ ಸಮಯದಾಗ ನಮ್ಮ ಅವ್ರಿಗೂ ಗ್ರಾಮದಾಗ ಒಂದು ರಕ್ತ ಕ್ರಾಂತಿ ಆಯಿತು. ರಕ್ತ ಕ್ರಾಂತಿ ಆದಾಗ ಅವರ ನಮ್ಗೆ ಬೆನ್ನೆಲುವಾಗಿ ಬಂದು ನಿಂತಿದ್ದಾರೆ. ನೀವೇನು ಇದನ್ನ ಪ್ರೆಸ್ ಮೀಟ್ ಮಾಡಿ ಗ್ರಾಮದಲ್ಲಿ ನೀವು ಕುತ್ಕೊಂಡು ಹೇಳ್ತಿರಲಿಲ್ಲ. ಆ ಟೈಮ್ದಾಗ ನೀವು ಯಾರು ಧ್ವನಿ ಎತ್ತಲಿಲ್ಲ. ಧ್ವನಿ ಎತ್ತಾಕ ನಿಮ್ಗೆ ಅವಾಗ ನಿಮ್ಗೆ ತಾಕತ್ತು ಇಲ್ಲ. ಅವರ ಧ್ವನಿ ಎತ್ತಿದಂಥ ವ್ಯಕ್ತಿ ಇದ್ದಾರೆ, ಮಹಾನ್ ವ್ಯಕ್ತಿ ಇದ್ದಾರೆ. ಅವ್ರ ಮಾರ್ಗದರ್ಶನದಾಗ ನಾವು ತಾಲೂಕು ಕಮಿಟಿಯನ್ನು ನಡೆಸ್ಕೊಂಡು ನಡೆದೆವು. ಈಗಾಗಲೇ ಚಿಕ್ಕೋಡಿ ರೋಡ್ಗೆ ನಮ್ಮ ತಾಲೂಕಾ ಸಮಿತಿಯ ಆಫೀಸು ಕೂಡ ನಾವು ಮಾಡ್ಕೊಂಡಿದ್ದೀವಿ. ನೀವು ಛಲವಾದಿ ಸ್ವಯಂ ಘೋಷಿತ ಯಾವ ಥರ ನೀವು ಅದನ್ನು ಬಿಂಬಿಸ್ತೀರಿ? ನೀವು ಯಾರು ನಮ್ಗೆ ಬಿಂಬಿಸಾಕ ಅನ್ನೋದೊಂದು ನಮ್ಗೆ ಯಾಕೆ ಪ್ರಶ್ನೆ ಆಗೈತಿ. ನಮ್ಗೆ ಬೇಕಾಗಿರೋದು ಮಶಾನ ಭೂಮಿ ಬೇಕಾಗಿದೆ. ದಯವಿಟ್ಟು ನೀವು ಏನು ಘಟಾನುಘಟಿ ನಾಯಕರಿದ್ದೀರಿ, ಹಿರಿಯರಿದ್ದೀರಿ. ನಾವು ನಿಮ್ಮ ಬಗ್ಗೆ ನಮಗೂ ಅಭಿಮಾನ ಇದೆ. ನಮ್ಗೆ ರಾಶಿಂಗಿ ಅವರು ಅಟ್ಟ, ನೀವು ಅಟ್ಟ. ನೀವು ಅದಕ್ಕೆ ದಯವಿಟ್ಟು ಏನು ಮಾಡ್ರಿ, ಹುಕ್ಕೇರಿ ತಾಲೂಕದಾಗ ಅವ್ರಿಗೂ ಗ್ರಾಮ ಅಂತ ಒಂದು ಊರು ಐತಿ. ದೇಶೀಯ ಆದೇಶದ ನಾವು ಸ್ಥಳೀಯ ಶಾಸಕರ ಮನೆಗೂ ಆದವು, ಉಸ್ತುವಾರಿ ಸಚಿವರ ಮನೆಗೂ ಆದವು. ಅವರು ಕೂಡ ಕ್ಯಾರೆ ಆಗಲಿಲ್ಲ. ಸ್ಟೇಟ್ ನ್ಯೂಸ್ ಆಯಿತು. ಮತ್ತೊಂದು ವಿಷಯ ಅಂದ್ರೆ ನಾವು ಸ್ಟೇಟ್ ನ್ಯೂಸ್ ಆದಾಗ ಪಬ್ಲಿಕ್ ಟಿವಿ ಮುಖಾಂತರ ನಾವು ಹೋಗಿ ಅಲ್ಲಿ ನಾವು ಅಲ್ಲಿ ಕೂಡ ಪ್ರದರ್ಶಿತ ಪಬ್ಲಿಕ್ ಟಿವಿ ನ್ಯೂಸ್ ಗೊತ್ತಾಗ ತಹಸೀಲ್ದಾರ್ ಆಯಾ ತಹಸೀಲ್ದಾರ್ ಹೋಗಾರ ಅವರು ತಹಸೀಲ್ದಾರ್ ತಗೊಂಡು ಆಯಾ ತಗೊಂಡು ಮಾತಾಡಿದ್ರು. ಹೋಗಾರ ಅವರು ಇಲ್ಲ, ನಾವು 15 ದಿವಸದಲ್ಲಿ ನಾವು ಅದನ್ನ ಮಶಾನ ಭೂಮಿಯನ್ನ ಹಸ್ತಾಂತರ ಮಾಡ್ತೀವಿ ಅಂತ ಬಡಾಯಿ ಕಳ್ಸ್ಕೊಂಡ್ರು. ಅದನ್ನ ಬಿಟ್ಟು ಇನ್ನೂ 4 ಜನ ತಹಸೀಲ್ದಾರ್ ಬದಲಾದ್ರು, ಮತ್ತು 5 ಜನ ಇವು ಬದಲಾದ್ರು. ಇನ್ನೂವರೆಗೆ ನಮಗೆ ಶಾಶ್ವತ ಪರಿಹಾರ ಕಂಡಿಲ್ಲ. ನಾವು ಯಾರಾದರೂ ಸತ್ರ ಏನು ಉಳ್ಬೇಕಪ್ಪ ಅಂದ್ರೆ ನದಿ ಪಕ್ಕ ಉಳ್ಬೇಕು ಅಂದು, ಇಲ್ಲಾರ ಇನ್ನೊಂದು ಪಕ್ಕದ ಊರದ ನದಿ ಹತ್ರ ನಾವು ಟ್ರ್ಯಾಕ್ಟರ್ದಾಗ ಮೂಲಕ ಮೃತದೇಹನ ತಗೋಂತ ಪ್ರಸಂಗ ಐತಿ. ಇದರ ದಶಿನ ನಾವು ಸಾಕಷ್ಟು ಹೋರಾಟಗಳನ್ನ ಬೀದಿಗೆ ಹೋರಾಟ ಮಾಡಿದೆವು. ತಾಲೂಕು ಆಫೀಸ್ ಮುಂದೆ ಇದು ಮಾಡಿದ್ದೇವೆ, ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡಿದ್ದೀವಿ. ಮತ್ತು ಇನ್ನು ನಾವು ನೇತೃತ್ವದಾಗ ನಮ್ಮ ರಾಶಿಂಗಿ ಅವರ ಮಲ್ಲಿಕಾರ್ಜುನ ರಾಶಿಂಗಿ ಅವರು ನಮ್ಮ ಬೆನ್ನೆಲುವಾಗಿ ನಿಂತು ಇದನ್ನೆಲ್ಲ ಮಾಡಿದ್ದಾರೆ. ಆದರೆ ಮುಖಂಡರು ಕೂಡ ಈಗ ನಮ್ಮ ಜೊತೆ ಇದ್ದಂಥವ್ರು ಯಾರಂದ್ರೆ ರಾಶಿಂಗಿ ಅವರು, ದಿಲೀಪ್ ಹೊಸಮನಿ, ಮತ್ತು ಶ್ರೀನಿವಾಸ ವ್ಯಾಪಾರಿ, ವೆಂಕಟೇಶ, ಮತ್ತು ಕೆಂಪಣ್ಣ ಶಿರಟ್ಟಿ, ಬಸವರಾಜ್ ಕೋಳಿ, ಇವರೆಲ್ಲ ನಮ್ಗೆ ಹೋರಾಟದಾಗ ಭಾಗಿಯಾಗಿದ್ರು. ಇವರು ಭಾಗಿಯಾಗಿದ್ದಾರೆ ಅಂದ್ರೆ ನಮ್ಗೆ ನಾವು ಸಮಸ್ಯೆ ಕಂಡ್ಕೊಳಕ ನಮ್ಗೆ ಆಗ್ಲಿಲ್ಲ ಅಂದ್ರೆ ನೀವು ಯಾವ ಥರ ನಮ್ಗೆ ದಲಿತ ಸಮುದಾಯಗಳಿಗೆ ನ್ಯಾಯವನ್ನ ಒದಗಿಸ್ಕೊಡ್ತೀರಿ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ ಆಗೈತಿ.
ದಯವಿಟ್ಟು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾನು. ಜೈ ಹಿಂದ್, ಜೈ ಭೀಮ್. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಳ್, ಭಾರತ್ ವೈಭವ ನ್ಯೂಸ್, ಹುಕ್ಕೇರಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.